ಇವನ ಹೆಸರು ರಾಘವ್ ಅಂತ. ಅಯ್ಯೋ ಚಿನ್ನ ಊಟ ಇಲ್ಲ ಆಯ್ತು. ಅಯ್ಯೋ ಹುಷಿ ಎಲ್ಲ ಹುಡುಗಿರು ಮಿಟ್ಕೊಬಿಟ್ಟದು. ನನ್ನ ಕಡೆಯಿಂದ ಗಿಫ್ಟು ನಿಮ್ಗೆ. ನಮ್ಮ ಅಮ್ಮ ತಲೆ ಸುತ್ತ ಬಿದ್ಬಿಡ್ತಂತೆ. 20 ದಿವಸಕ್ಕೆ ಎಂಟ್ರಿ. ಒಂಚೂರು ಮನ್ಸತ್ವ ಬೇಡ. ಅದ್ದಲ್ಲಿ ಕೆಲಸ ಮಾಡೋರು ಕೆಲಸ ಮಾಡ್ರ ಹೇಳು ಮಂತ್ರ ತಿಂತ ಕೆಲಸ ಮಾಡ್ಬೇಕಪ್ಪ. ಏನಪ್ಪ ಸಮಾಚಾರ? ಬಾರಿಸಿದೆ ಬೆಳೆ ಏನೇ ಒಂದು ಸಾವು ಆಯ್ತವನ ಕಡೆಪ್ಪ. ಯಾರಪ್ಪ? ಇವತ್ತು ಭಾನುವಾರ ಅಲ್ವಾ? ಮಳೆ ಚಲ್ರಾತ್ಮ ಏನಾಗಿ ಏನಾಗ್ತಿರೋದ್ರಪ್ಪ? ಬೇಡ ಸಾಕು. ಏನಾಯ್ತಪ್ಪ? ಯಾವ್ದ್ರಲ್ಲ ಒಂದು ಪೈಸಾ ಇಲ್ಲ. ಪೆಟ್ರೋಲ್ ಗಿಟ್ರೋಲ್ ಬೇಕಾಯ್ತು ಹಾಕು ಅಲ್ಲಿ. ಓಕೆ ಕಣಪ್ಪ. ಬೀಗ ಕೊಟ್ಬಿಟ್ಟೋಗ್ಯಾರಿ ಬೈಕಾಯ್ರಿ ಯಾರು ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಹೇಳಮ್ಮ ಮುಂದಕ್ಕೆ ಕನ್ನಡತಿ ಮಾಡೋ ನಮಸ್ಕಾರ. ಇವತ್ತು ನೋಡಾಗ ನಿಮ್ಗೆ ಸುಸ್ವಾಗತ. ಗೈಸ್ ಇವತ್ತು ನಾವು ಹೊಲಕ್ಕೆ ಊಟ ಹೊತ್ಕೊಯ್ತೇವೆ. ಕೂಡ ನಾನು ದೊಡ್ಡದು ಇಡ್ತಿದ್ದೀನಿ, ಚಿಕ್ಕದು ತೊಡವೆ ಮಾಡಿಕೋಬೇಕು ನೋಡಿ. ನನ್ನ ಟ್ಯಾಟು ನೋಡಿ ಗೈಸ್ ಇನ್ನೂ ಸುಸಿ ಬೆಳ್ಳಗದೆ. ಇವತ್ತು ಹೊಲ್ತಕ್ಕೆ ನಮ್ಮ ಚಿಕ್ಕ ಗಾಡಿ ತಗೋಯ್ತಾವೆ. ಸಾರೆಲ್ಲ ತುಳ್ಕುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮ ನಡ್ಕ ಹೋಯ್ತಾರೆ. ಸಾರು ತಗೊಂಡು ನಾನು ಅನ್ನ ತಗೊಂಡು ಹಿಂಗೆ ಹೋಗ್ಬೇಕು. ರೋಡ್ ನೋಡಿ ಚೆನ್ನಾಗಿಲ್ಲ ನಮ್ಮದು. ಗೈಸ್ ಇದೆ ನೋಡಿ ನಮ್ಮ ಮನೆ ಲಕ್ಷ್ಮಿ. ಇವಾಗ ಬೀನಿಸ್ಕಾಯಿ ನಮಗೆ 35 ರೂಪಾಯಿ ಹಂಗೆ ಕೊಡ್ತಾರೆ. ನಿಮ್ಗೆ ಎಷ್ಟು ರೂಪಾಯಿ ಸಿಗ್ತದೆ ಕಮೆಂಟ್ ಮಾಡಿ. ಇದು ನಮ್ಮ ರಘುಣವ್ರದ್ದು, ಅಂದರೆ ನಮ್ಮ ದೊಡ್ಡಪ್ಪವ್ರ ಹೊಲ. ಇದು ಶುಂಠಿ ಹೊಲ ಎಷ್ಟು ಚೆನ್ನಾಗೈತೆ ನೋಡ್ರಿ. ನೀವು ಶುಂಠಿ ಹಾಕಿದ್ರೆ ಕಮೆಂಟ್ ಮಾಡಿ. ಈಚವರೆಲ್ಲ ಇದೆಲ್ಲ ಅಡಿಕೆ ಇಲ್ಲಿ ಕಾಣಿಸ್ತದಲ್ಲ ಬೀನ್ಸ್ ಹೊಲ ಇದೆಲ್ಲ. ಆ ಸೈಡ್ ಕಾಣಿಸ್ತದಲ್ಲ ಗ್ರೀನು, ಅಲ್ಲಿಂದ ಮೇಲ್ಕಂಡ ನಮ್ಮ ಒಂದು ಸೈಡ್ ಆ ಕಡೆ ಹೋಗುತ್ತೆ, ಒಂದು ಸೈಡ್ ನೋಡ್ರಿ. ಸೂರ್ಯನ ಕಿರಣನೇ ಬೀಳಲ್ಲ, ಮೇಲೆಲ್ಲ ಹೊಕ್ಕೊಬಿಟ್ಟದೆ. ಮುಂಚೆ ನಾನು ಇಲ್ಲೇ ಬಿನಿಸಿದೆ ಬರ್ತಿದ್ದೀವಿ ಇಷ್ಟು ಹೊಲದಲ್ಲಿ. ನಿಮಗೆ ಸ್ವಲ್ಪ ಎಡಿಟು ಕೆಲಸ ಅದಲ್ಲ, ಅದಕ್ಕೆ ಆಳುಗಳು ಬರ್ತಾರೆ, ಅವ್ರು ಹೊತ್ಕೋತಾರೆ. ಮುಂಚೆ ಎಲ್ಲ ಯಾವ ಆಳಿಗೂ ಕಾಸು ಕೊಡ್ತಿರಲಿಲ್ಲ. ನಾವು 500 ರೂಪಾಯಿ ಉಳ್ಸೋಕ್ಕೆ ನಾನು ನಮ್ಮ ಅಣ್ಣ ಇಬ್ಬರು ಹೊತ್ಕೊಳ್ಳೋ ಅಂದ್ಕೊಳ್ಳಿ. ಬೆಳಗ್ಗೆ ಸಂಜೆ ಗಂಟೆನೂ ಬಿನಿಸಿಗೆ. ಅದು ನಾನು ಉದ್ದ ಬೇರೆ ಅವನೆಲ್ಲ ಹಿಂಗೆ ಬೊಕ್ಕ ಹೋಗ್ಬೇಕು. ಕೇಳ್ತಿದ್ಲು ನಿನ್ನ ಬೆಳ್ಳಿಯಲ್ಲಿ ಅಂತ. ಗೈಸ್ ನಮ್ಮ ಬೆಳ್ಳಿಯವರೆಲ್ಲ ಈ ಮನೆಗೆ ಶಿಫ್ಟ್ ಆಗ್ಬಿಟ್ಟವ್ರೆ. ಇದು ತೋಟದ ಮನೆ, ಸುತ್ತ ತೋಟ, ಮಧ್ಯದಲ್ಲಿ ಮನೆ. ಮತ್ತೆ ಏನು ಸಮಾಚಾರ? ನಾಷ್ಟ ಆಯ್ತಾ? ಆಚೆ ಎಲ್ಲ ಊಟ ಮಾಡ್ತಾರೆ. ಹೆಂಗ್ರು ಹಿಂಗ್ ಮಲಗಿದ್ಯೆ? ಯಾಕ್ರು ಕೆಲವನಿಗೆ ನಮ್ಮ ಸೇತಮ್ಮ ನೋಡ್ಕೊಬ್ರಮ್ಮ. ಓಕೆ, ಹುಷಾರಿಲ್ವಾ? ಗುರು ಗುರು ಸಮಾಚಾರ. ಹೊಲ್ದಲ್ಲಿ ನಮ್ಮ ಬೀನಿಸಕಾಯಿ ಕೊಯ್ದವ್ರು ಗುರು. ನಿಮ್ಮ ಹೊಲ್ದಲ್ಲಿ ಏನು ಮಾಡಿದವ್ರ? ನಿಮ್ಮ ಮಟ್ಲಿ ಏನು ಮಾಡ್ಬೇಕು, ಮಸಿ ಬೇಕಾಗಿಲ್ಲ. ನಾನು ಇನ್ನೂ ನಾಷ್ಟ ಮಾಡ್ಕೊಡ್ತೀನಿ ಗುರು. ಗೈಸ್ ಹೊಲ್ದಿಂದ ಅಟ್ಟಿಗೆ ಬಂದಿದ್ದೀವಿ. ಇವಾಗ ತಿರ್ಗಾ ಹೊಲ್ಕೋಬೇಕು ತಾಟ್ ತಗೊಂಡು. ಗೈಸ್ ನಮ್ಮ ಬೀದಿ ರೋಡೆಲ್ಲ ಅಗ್ಗದ ಇಟ್ಬಿಟ್ಟವ್ರೆ. ಗಾಡಿ ಇಡ್ಸೋಕ್ಕೂ ಪ್ರಾಬ್ಲಮ್. ನೋಡೇ ಇಲ್ಲ, ಇವಾಗಲೇ ನೋಡ್ತಿರೋದು ನಾನು. ನೋಡಿ ಫುಲ್ ಅಗ್ದಾಕ್ಬಿಟ್ಟವ್ರೆ. ರೋಡ್ ಮಾಡ್ತವ್ರೆ ಹೊಸದಾಗಿ ಅನ್ಸುತ್ತೆ. ಅಯ್ಯೋ ಶಿವನೇ, ಏನು ಚಿನ್ನ ಬಿಟ್ಟೆ? ಮೈಸೂರಿಗೆ ಹೋಗ್ಬೇಕು. ಯಾಕೆ? ನಾವು ಸಾಸು ಬಾಲ ಮಾಡ್ಸಕ್ಕೆ. ನಾಳೆ ಎಕ್ಸಾಮ್ ಅದ ಕಣವ ನಮ್ಗೆ. ಎಕ್ಸಾಮ್ ಇದ್ದು ನಾಳೆಗೆ ಎಕ್ಸಾಮ್ ಇರೋದು. ಹೋಗಲ್ಲ ಅದಕ್ಕೆ. ಅದಕ್ಕೆ ಮಾತಾಡ್ದೆ ಅಂತ ಹಂಗೆ ಬತ್ತೀಯ ನೀನು. ಮತ್ತೆ ಮಾತಾಡ್ಕೊ ಬರಬೇಕು ಮೇಕ್ಕೆ ಬಂದ್ರುವೆ. ಗೈಸ್ ಊಟ ಮುಗಿಸ್ತಿ. ಇವಾಗ ತಿರ್ಗಾ ಹೊಲಕ್ಕೆ ಸುತ್ತಲಿ ಕೊಡೋಕೆ ಹೋಗ್ಬೇಕಂತೆ. ಇದೇ ನಮ್ಮ ಟೊಮಟೊ ಹೊಲ ನೋಡ್ರಿ. ಅಲ್ಲಿ ದೂರದಲ್ಲೂ ಆಳುಗಳೆಲ್ಲರೂ ಇದು ಕಟ್ತವ್ರೆ, ಸುತ್ತಲಿ ಕಟ್ತವ್ರೆ. ನಮ್ಮಮ್ಮನ ಒಳ್ಳೆ ನೋಡಿ. ಗೈಸ್ ನಮ್ಮಮ್ಮ ತಲೆ ಸುತ್ತ ಬಿದ್ದುಬಿಡ್ತಂತೆ. ಹಂಗಂತ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಮನೇಲಿ ಕೂರ್ಸಿರಂತೆ. ಅದೇ ಬೆಳ್ಳಿಯವ್ರ ಮನೆ. ನಮ್ಮ ಅಣ್ಣ ಫೋನ್ ಮಾಡಂಗಂತ ಅಂದ. ಅದಕ್ಕೆ ನಮ್ಮ ಅಮ್ಮ ಕರ್ಕೊ ಹೋಗಿ ತಂದ್ಬಿಟ್ಟು ಬಂದಾನೆ.
ಎಲ್ಲೋಗಿದ್ದ ಅಮ್ಮ? ಆಚಾರ ರೋಡ್ ಬರ್ಬೇಕಾ? ತಲೆ ಸುದ್ ಬಿದ್ಬಿಟ್ಟಿದೆ ಅಂತ. ಯಾರಂದಾರು? ತಲೆ ಸುದ್ ಬಿದ್ದೋಗದೆ ಮಮ್ಮಿ, ಬೇಗ ಹೋಗಿ ಕರ್ಕವ ಅಂತಂದ. ಯಾರು? ದಡಿಯ ಬರ್ದಂಗಾಯ್ತಿದೆ ಅಂತ ಇಲ್ಲೋ. ಅಲ್ಲ, ಮಮ್ಮಿನ ಹಂಗೆ ಕರ್ಕೊಂಬಂದಿದ್ರೆ ತಲೆ ಸುದ್ ಬಿದ್ದೋಗದೆ, ಮೆಂಟ್ಲು ಮುದವಿ ಆಯ್ತು. ಏನಾಗಿಲ್ವಾ? ಎಲ್ಗೋಗಿದೆ? ಹಾ, ನೀನ್ ನೋಡಿದ್ರೆ ಅಚೋರಿ ಮನೇಲೆಲ್ಲ ಅದೇ ಅಂತಂದ್ರು. ಅಲ್ಲಿ ಮದುವೆ ನಡೀತಿತ್ತು, ಅಲ್ಗೋಗಿದೆ ಅವ್ರ ಮನೆ ತಕ. ಇದೇನಂತ ಸೊಪ್ಪು ಇದು? ಗಣಕ ಸೊಪ್ಪು. ಬಟ್ಟೆ ಎಲ್ಲ ಕೊಳಗಲ್ವಾ? ಅಲ್ಲಿ ಮಡಿಕೋ ಇದ್ರ ಮೇಲೆ. ಎಲ್ಗೋಯ್ತಿದೆ? ಅಣ್ಣ ನಮಸ್ಕಾರ. ಹಾ, ವಿಡಿಯೋ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ವಿ. ಗೈಸ್, ನಮ್ಮಮ್ಮ ಮೋರಿ ಒಳಗಡೆಯಿಂದ ಚಿನ್ನ ಎತ್ತದೈತೆ. ಕೈ ಹಾಕಂಗೋಳೆ. ಗೈಸ್, ಮೋರಿಲ್ ಬಿದ್ದಿತ್ತು. ಚಿನ್ನನ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮೇಕೆತ್ತಿದ್ದು, ಇದು ಪ್ಯೂರ್ ಚಿನ್ನ. ಗೈಸ್, ಯಾವ ಚಿನ್ನನೂ ಅಲ್ಲ ಅದು, ನೋಡಿದ್ರೆ ಗೊತ್ತಾಯ್ತದೆ ಇಷ್ಟೊಳಗೆ. ಅಂಡರ್ವೇರ್ ಎಷ್ಟು ಕೊಟ್ಟಿರ್ಬೋದು ಹೇಳು? ಎಷ್ಟು? ಗೆಸ್ ಮಾಡು. 1700 ರೂಪಾಯಿ. ಒಂದು ಅಂಡರ್ವೇರ್ 3000. ಉದ್ಧಾರ ಮಾಡಿ ನೀನು ಅದು ತಗೊಳ್ಳಿಲ್ಲ. ಅದು ತಗೊಳ್ಳಿಲ್ಲ. ಅದು ಸಂಪಾದನೆ ನೀನ್ ಬಟ್ಗೆ ಆಯ್ತದಲ್ಲ ಇನ್ನೇನು. ಸುಮ್ಮನೆ ಒಂದು ಹೋಗಿದ್ವಲ್ಲ, ಅವು ಮರ್ಯಾದೆ ಆಯ್ತದ ಅಂದ್ಬಿಟ್ಟು ಹೋಗಿ ತಗೊಂಡಿದ್ದ. ನೀನ್ ಸಂಪಾದನೆ ಮಾಡಿದ್ರೆ ಬಟ್ಗೆ ಆಯ್ತಾ. ಸರಿ, ಟೀಕ್ ಆಯ್ತು ಕೂಡ ಆಯ್ತು. The next day. ಲೋಪರ್ ಮುದೇವಿ ಸೂಡು ಚೆನ್ನಾಗದ, ಸೂಡು ಏನು ಮುದೇವಿ ಮುಸ್ಲಿಂ ಮುದೇವಿ. ನಿನ್ ತುಟಿ ಚಂದಾಗ ಬಿಡವ. ಮೇಲ್ ಕೆಂಪು ಕೆಳಕಪ್ಪು ತುಟಿ ಸೋಡು. ಪ್ರೆಸ್ಟ್ ಪ್ರೈಸ್ ನಿಂಗೆ ಅಲ್ವಾ? ಬೈಯೋದ್ರಲ್ಲಿ ಯಾವ್ದಾದ್ರು ಪ್ರಶಸ್ತಿ ಸಿಕ್ಕಿದ್ರೆ ಪ್ರೆಸ್ಟ್ ಪ್ರೈಜು. ಮೂತಿ ನೋಡಿ, ಹೆಂಗ್ ನೋಡೋಳು ಮೂತಿಯ. ಬೀಗ ಸರ್ರೆ ಬೀಳುತ್ತಾ ಹಂಗೆ. ಮೂಗ ಮೆಂಟ ಮುಗ್ಗ. ನಿಂದ್ಯಾ ಮೂಗು? ನೀನ್ ಎತ್ತಿರೋ ಮೂಗೆ ನಮ್ದುವೆ. ದೊಯ್ಯಗಳಿರೋ ಮಿಟ್ಕೊಬಿಟ್ಟದು. ಬೆಳಗನ ಬತ್ತಿದೆ. ನೀನ್ ಎಟ್ಲಿರ್ತೀಯಲ್ಲ, ನಿಂಗ್ ಮಿಟ್ಕೊಳ್ಳಲ್ವಾ? ನಿನ್ ನಾಯಿ ತಿರ್ಗಕ್ ಹೋದ ನಾನು ಅಟ್ಲಿರೊಳಗ. ಮೈಂಡ್ ಯುವರ್ ವರ್ಡ್ಸ್, ಸ್ಟುಪಿಡ್ ಫೆಲೋ. ಸರ್ರೆ ಮಾಡ್ಬಿಡ್ತೀನಿ. ಅದೇನು ಅರ್ಥ ಆಗಂಗ ಹೇಳ ಬೋಯಿ. ಸ್ಟುಪಿಡ್ ಫೆಲೋ. ನನ್ ಮಗನಿ ಇಷ್ಟು ಈ ತರ ಸಣ್ಣ ಬುದ್ಧಿ, ಈ ತರ ಆಯ್ತನಿ ಅಂತ ಇಷ್ಟು ಸಣ್ಣ ಆಗ್ತಿ ಆಗಬಾರ್ದು. ಈ ತರ ಎಲ್ಲ ಸಣ್ಣ ಬುದ್ಧಿ, ಸುಳ್ಳು ಮಾತೆತ್ತರು ಸುಳ್ಳು. ಅದಕ್ಕ ಏನೋ ಇನ್ನೊಂದ್ಸತಿ ಕ್ವಶನ್ ಕೇಳಿ. ಏನು ಕ್ವಶನ್ ಏನು ಏನೋ ಗೊತ್ತಿಲ್ಲ ನಂಗೆ. ಏನಕ್ಕೆ ಇಷ್ಟು ಸುಳ್ಳು? ನನ್ನ ಉದ್ದ ಏನಕ್ಕೆ ಇಷ್ಟು ಸುಳ್ಳು ತುಂಬಿದ್ದು ಅಂತ. ಉದ್ದ ಸುಳ್ಳದ, ನೀನು ಉದ್ದ ಸುಳ್ಳದ. ಒಂದ್ ನಿಜ ಇಲ್ಲ ಅದ್ರಲ್ಲಿ. ಒಂದ್ ನಿಜ ಹೇಳ್ಬೇಕಾದ್ರೂ ಕಷ್ಟವೇ. ನಾನು ಉದ್ದ ಸುಳ್ಳದೆ. ನಾನು ಇಷ್ಟು ಉದ್ದ ಮಾಡ್ಸಿರೋದು ನಿಂದೇ ತಪ್ಪು. ಮಾತೆತ್ತರು ಸುಳ್ಳು. ಮಾತಿ ಎತ್ತಲ್ಲ ಬಿಡಿ. ಗಂಟ್ಕೊಂದ್ ಹೇಳ್ತಿದೆ, ಗಡಿಯಾರ್ಕೊಂದ್ ಹೇಳ್ತಿದೆ. ಯಾರಿದ್ರು ನಿನ್ನಂಗ? ನೀವೇ. ನಾವು ಮುದೇವಿ ನೀವು ನಿಜನೇ ಹೇಳ್ಕೊಂಡ್ ಇಲ್ಲ ಮುದೇವಿ. ಜೀವಮಾನದಲ್ಲ ಸುಳ್ಳು ಅಂತ ಹೇಳಲ್ಲ. ನಿಮ್ ಗಂಡವರು ಅವ್ ಕಾಲ್ ತೊಳೆದು ನೀರ್ ಕುಡಿದ್ರು ಬರಲ್ಲ ಬುದ್ಧಿ. ನಿಜ ಹೇಳೋದ್ರಲ್ಲಿ ನಾವು ಸುಳ್ಳಿಂದ ಮನೆ ಕಟ್ಟೋರು. ಡೋಂಗಿಗಳು ನ್ಯಾಯವಸ್ತ್ರಲ್ಲ. ಸುಳ್ಳಿಂದ ಮನೆ ಕಟ್ಟೋದು ನೀನ್ ಒಬ್ಳು ಇದ್ರೆ ಮಾತ್ರ. ನಮ್ಮ ಅಪ್ಪಂಗೂ ನಿಜನೇ ಹೇಳ್ತೀನಿ. ನಮ್ಮನ್ನು ಹೋಗ್ಬಿಟ್ಟು ರಾತ್ರಿ ಬರಲ್ವಾ ಸಿಕ್ಬೇಕಾಯ್ತು ನೀನು. ಅದಕ್ಕೆ ಅಪ್ಪನ ಫೋನೇ ಎತ್ತಿಲ್ವಲ್ಲ. ಹೆಂಗ ಐಡಿಯಾ ಸಿಕ್ಬೇಕಾಯ್ತು ನೀನು. ನಮ್ಮಮ್ಮ ಬೆಳಗ್ಗೆನೆ ಏನಕ್ಕೆ ಅಷ್ಟೊಂದು ಬೈತಿತ್ತು ಅಂದರೆ, ನನ್ನ ನೈಟು ನಾನು ಲೇಟಾಗಿ ಬಂದಿದ್ದಕ್ಕೋಸ್ಕರ ನಮ್ಮಮ್ಮ ಸಿಕ್ಕಾಪಟ್ಟೆ ಬೈತು. ಬೆಳಗ್ಗೆ ಎದ್ದಿದ ತಕ್ಷಣ ಏನಕ್ಕೆ ಹಂಗೆ ನೈಟಾಗಿ ಬಂದೆ, ದಯ್ಯ ಗಾಳಿ ಪಾಳಿ ಏನಾದ್ರು ಇರ್ತಾವಲ್ಲ, ಅಷ್ಟೊಂದು ರಾತ್ರಿ ಏನಕ್ಕೆ ಬರೋಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಬೈತಿತ್ತು. ನಮ್ಮ ಬಗ್ಗೆ ಗೊತ್ತಲ್ಲ, ಬೈದಿದ್ದನ್ನ ಉಗ್ದಿದ್ದು ಉಗುಳನ್ನ ಹಿಂಗೆ ಒರೆಸ್ಕೊಂಡು ಮತ್ತೆ ಬೈಸ್ಕೊಳಕ್ಕೆ ಹೋಗೋದು. ಅಮ್ಮ ಇರಾಮ ಅಮ್ಮ ತಾಯಿ. ಮತ್ತೆ ನಮ್ಮ ಅಣ್ಣ ಮತ್ತು ವಿಜಿ ಬೆಟಾಲಿಯನ್ ಪೂರ್ತಿ ಎಲ್ಲರೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರೆ. ಮಾದೇಶ್ವರನ ಬೆಟ್ಟಕ್ಕೆ ನೆನ್ನೆ ನೈಟ್ ಹೋಗಿರೋದು ಅವರು. ನೆನ್ನೆ ನೈಟ್ ಹೋಗಿ ಬರೋದು ಇವತ್ತೇ ಬಂದ್ಬಿಡ್ತಾರೆ. ಏನಾಯ್ತು?
ಮತ್ತೆ ಗೈಸ್ ನಮ್ಮ ಇದ್ರೊಳಗೆ ಕಪಿಗಳೆಲ್ಲ ಸೇರ್ಕೊಂಡು ಇದು ತಣ್ಣಿಕಳೆಲ್ಲ ತಿನ್ಕೊಬಿಟ್ಟಿದಾವಂತೆ ಅದಕ್ಕೇನ ಹಳೆ ಮನೆ ಒಳಗೆ ನುಗ್ಬಿಟ್ಟಿದಾವ ಎಲ್ಲ ಒಂದು ನುಗ್ಬಿಟ್ಟು ಅಲ್ಲೋಡಲಿ ಅಲ್ಲೋಡು. ಉಜ್ಜಪ್ಪ ಏನಮ್ಮ ಕಪಿ ಸೈನ್ಯ ಅಂದ್ರೆ ಇದೆ ಅನ್ಸುತ್ತೆ guys. ನೋಡ್ರಿ ಉಸ್ತಿ ಕಪಿಗಳಿವೆ. ಫೋನ್ ಮಾಡ್ತಾ ಇರೋ ಲೋಪರ್ ಬಂದವಿ 7-8 ಸಾವಿರ ರೂಪಾಯಿ ತಣ್ಣಿಗಳಿದ್ವಾ 7-8 ಸಾವಿರ ಕಾಳಾಗಿದ್ದು ಮನ್ಗುತ್ತಂಗಲ್ವಲ್ಲ ಎಲ್ಲ ತಿನ್ನಾಕ್ಬಿಟ್ಟಿದಾವ. ನಾವು ಮನ್ಸರಂಗಿ ಅವ್ ಕೊಟ್ಟೆ ಸಿತ್ತಲ್ಲ ತಿಂದ್ರೆ ತಿನ್ಕತ ತಗೊಂಡೆ ದೊಡ್ಡದ ಕಪಿಗಳೇ ಯಾಳದು ಅಯ್ಯೋ ಅದ್ ನೋಡ ಅದೇ ಇಲ್ಲಿ ನೋಡಿ ಇಲ್ಲಿ ಮರಿಗಳ ಸಣ್ಣ It's cute ಆಗಿ ಒಯ್ದದ ನೋಡಲ್ಲಿ ಈಗ ಏಕೆ ಕುತ್ಕತಾವ ಸ್ಕೆಚ್ ಆಗ್ತಿರೋದು ಬೇರೆ ಮನೆಗೆ ಯಾವ ಮನೆಗೆ ಆರ್ಲಿ ಅಂತ ಅಂದ್ಬಿಟ್ಟು ಇವತ್ತು ಬೆಳಗಿನ ಜಾವದ ಊಟ ಅನ್ನ ಸಾರು ಗೈಸ್ ನಮ್ಮ ದೊಡ್ಡವನು ಯಾವಾಗ ಹೋಗಿದ್ದು ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಯಾವಾಗ ಹೋಗಿದ್ದು ಗುರು ಇವತ್ತು ಹೋಗಿದ್ ಬಂದಿರಾ ಹುಡುಗರ ಫಿಗರ್ ಅಯ್ಯೋ ನೀನ್ ಕೇಳ್ತಿದ್ ನಂಬರ್ ಕೊಡು ಗುರು ಅನ್ಕೊಂಡು ಹಾ ಆಯ್ ಬಿಡು ನಮ್ಮ ಹುಡುಗ ನೀನಂದ ಯಾವಾಗ ಕರ್ಕೊಂಡ್ ನೀನೇ ನಂಬರ್ ಇಸ್ಕೊಂಡ್ ನೋಡಿದಂಗಿದ್ಯಾ ಗುರು ಊಟ ಬಡಿಸ್ತಿದ್ದು ಕೇಳ್ತಿದ್ರ ನೀನಾ ಏನಂತಿದ್ರು ಅಣ್ಣ ನಮ್ ಸರದಲ್ಲಿ ಕಂಡ್ರೆ ಅಂದ್ರೆ ನೀವೇ ಸರದ ರೋಡಿ ಜಮ್ಮ ರೋಡಿ ಅಯ್ಯೋ ಖುಷಿ ಅಲ್ಲ ಹುಡುಗರು ಗೊತ್ತು ಗುರು ಆದ್ರೂ ಏನು ದತ್ತ ರೌಡಿ ಅಂದ್ಬಿಟ್ಟು ಚೆನ್ನಾಗಿದ್ರು ಗುರು ಫಿಗರ್ಗಳೆಲ್ಲ ಚಾಮುಂಡಿ ಬೆಟ್ಟ ತುಂಬಾ ಓಡಾಡ್ಕೊ ಬಂದ್ಬಿಟ್ಟಿಯ ಫಿಗರ್ ನೋಡ್ಕೊಂಡು ಇವಳಿಲ್ಲ ಅಂದ್ರೆ ಸದಾಕೊಂಡು ಬರಕಿಲ್ಲ ಸರಿಯಾಗಿದೆ ಇದು ಚಾಮುಂಡಿ ಬೆಟ್ಟದ ಪ್ರಸಾದ ಸಂಜೆ ಗಂಟೆ ಬರ್ತಿರಲಿಲ್ಲ ನಾನು ಹಂಗಿದ್ರೆ ಕಾಲ ಮಾಡಿದ ಬೇಗ ಬಾರಮ್ಮ ನೀನ್ ಹೆಂಗ್ ಕಾಯಿಸ್ತಿದ ಹೆಂಗೈತೆ ಅಂತ ಗೊತ್ತೈತೆ. ಬನ್ನಿ ಆಯ್ತು ಹತ್ತಿ ಗೈಸ್ ಅರ್ಧ ಗಂಟೆ ಆಯ್ತು ನಾ ಕಾರ್ ಸ್ಟಾರ್ಟ್ ಮಾಡಿ ನಮ್ಮಮ್ಮ ಇವಾಗ ಬಂದದೆ ಅರ್ಧ ಗಂಟೆ ಆಗಿಲ್ಲ ಅಟ್ಲೀಸ್ಟ್ ಒಂದು 15 ನಿಮಿಷ ಆಗಿದೆ. ಬಾಯ್ ಬಾಯ್ ತುಮಕೂರು ಗೈಸ್ ನಮ್ಮ ಶ್ವೇತಕ್ಕಂಗೆ ಹುಷಾರಿಲ್ಲ ಲೋ BP ಆಗೈತೆ ಅದಕ್ಕೋಸ್ಕರ ಇವಾಗ ನಮ್ಮ ಶ್ವೇತಕ್ಕ ನೋಡ್ಕೊ ಬರಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ. ನಮ್ಮ ಅತ್ತೆ ಮಗಳು ನಮ್ಮ ಅಮ್ಮಂಗೆ ಮಾವಿನಕಾಯಿ ಅಂದ್ರೆ ಇಷ್ಟ ಇಲ್ಲ ನೋಡಿ ಕಟ್ ಮಾಡಿಸ್ಕೊ ಬಂದಿರೋದು ಗೈಸ್ ಬಂದು ಮನೆಗೆ ಗೈಸ್ ಇದೆ ನೋಡಿ ನಮ್ಮ ಅಕ್ಕ ಮನೆ ನಮ್ಮಮ್ಮ ಟೀ ಕೊಡ್ತಾರೆ ಅಂದ್ಬಿಟ್ಟು ಕಾಯ್ಕೊ ಬಂದಿದ್ದು ಹಣ್ಣು ಕೊಟ್ಬಿಟ್ಟು ಟೀ ಕುಡ್ಕೊಬಿಡೋಣ ಅಂತ ಟೀ ಕೊಡ್ತಾರ ಅಂತ ಕಾಯ್ಕ ಕೂತಾಳೆ ಅಮ್ಮ ಅಂತಾರೆ ನೋಡಿ. ಅಯ್ಯೋ ಈಗ ಊಟ ಮಾಡ್ಬಿಟ್ಟು ನಮ್ಗೆ ಏನು ಸಸಿಕಲಾ ಬಾಳೆಹಣ್ಣು ಕೊಡು ಒಂದು ಸಾಕು. ಅಕ್ಕ ನಾವು ಕೊಟ್ಟಿರೋದು ನಮಗೆ ನೀ ತಂದು ಕೊಟ್ಟಿರೋ ನನಗೆ ಕಾಫಿ ಟೀ ಬಾಳೆಹಣ್ಣು ಕರಸು ಆಮೇಲೆ ಚಕ್ಲಿ ಎಲ್ಲ ಅಲ್ಲಿಗೆ ವಜನೆ ಆಗೋಯ್ತದಲ್ಲ ಅಕ್ಕ ಗುಂಡ್ಕಲ್ ಇದ್ದಂಗೆ ಇದೆಯಲ್ಲಕ್ಕ ಏನು ಸರಿಲ್ಲ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 20-30 ದೇವ್ರುಗಳವ ಅಲ್ವಾಗ ಸಾಯಿಬಾಬಾ ಆಮೇಲೆ ರಾಯರು ಚೌಡೇಶ್ವರಿ ಲಕ್ಷ್ಮಿ ಗಣಪತಿ ಶಿವ ಪಾರ್ವತಿ ಕೃಷ್ಣ ನೀನ್ ಇಸತ್ ಹೋಗಿರೋ ತಗೊಂಡ್ಬಂದು ಓಂ ಸತ್ತು ಕೊಟ್ಟನ ಬೀನ್ಸ್ ನೋಡಿ ಪ್ರೀತಿ ಪವಿತ್ರ ಪ್ರೀತಿಸೋರು ವಿಚಿತ್ರ ಬೇಜಾರಾದ್ರೆ ಎಣ್ಣೆ ಪ್ರೀತಿಲಿ ಬಿದ್ರೆ ಮಂಡೆ ಬಾಯ್ ಗೈಸ್ ನಮ್ಮಮ್ಮ ಫೋನ್ ತೀರ್ಸ್ಕೊಂಡೋಳೆ ನಾನು ತಗೊಟ್ಟಿದ್ದು ಫೋನ ಮಾವನ್ಕಾಯಿ ತಿನ್ನೋದು ಬಿಡ್ಬೇಡ ಕಣಮ್ಮ ನೀನು ಫೋನ್ ತೀರ್ಸೋಗಿದ್ರು ಎತ್ ಬಿಡ್ರಾಗ ಎದೋಯ್ತೀಯ ನನ್ನ ಕೈ ಮುಟ್ಬೇಡ ನನ್ನ ಕೈ ಮುಟ್ಬೇಡ ಎತ್ತು ಪೆದ್ದಿ ದಡ್ಡಿ ಗೈಸ್ ಇವಾಗ ಇಸ್ರಾರು ಮತ್ತೆ ನಿಸರ್ಗ ಅವ್ರು ಬರ್ತಾವ್ರೆ ಅವ್ರನ್ನ ಪಿಕ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ. ನಮ್ಮ ಅಣ್ಣನ ಜೊತೆ ಮಾತಾಡ್ತಾ ಅತ್ತಿ ಹಾಯ್ ಹಾಯ್ ವೆಲ್ಕಮ್ ಯಾರ ಮನೆ ಕೊಡು ಅಂದೆ ಹಾಯ್ ಮಚ್ಚ ಏನಮ್ಮ ಏನೇನ ನಿಜ ನಿಜ ಆಂಟಿ ಇವಾಂಟಿ ಬೈತೈತೆ ಸೈಲೆಂಟ್ ನಿಜ ನಿಜ ನೀವು ಶರತ್ತಾಗ ಬೈತಿರಲ್ಲ ಹಂಗ್ ಬೋದ್ಗಿರ್ಬಿಟ್ರೆ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಇಸ್ಲಾಂ ದೊಡ್ಡ ತರಲೆ ಗೈಸ್ ನಮ್ಮ ಅಮ್ಮಂಗೆ ಕೇಳ್ಬಾರ್ದು ಕ್ವಶನ್ ಕೇಳೋದು ನಿಮ್ಮ ಮಗನ್ಗೆ ಸೊಸೆ ಆಗಿ ಬರೋಳೆ ಹೆಂಗಿರ್ಬೇಕು ನಿಮ್ಮ ದೊಡ್ಡ ಮಗಂಗೆ ಸೊಸೆ ಆಗಿ ಬರೋಳೆ ಅವ್ನು ಹೆಂಗಿರ್ಬೇಕು 2-3 ಸರಿ ಸಿಕ್ಕಿ ಇಷ್ಟು ಮಾತಾಡಿಲ್ಲ. ಇಸ್ಲಾಮು ಈಗ ಗೊತ್ತಾಕ ಇಷ್ಟು ಮಾತಾಡ್ತಾ ಇದ್ದಾನು ಅಂತ ಅದ್ಯಾಪ ಗೊತ್ತಾಗ್ತಿಲ್ಲ ಯಾರೋ ಇದ್ ಮಾಡಿ ಬಿಡ್ಬೇಕು ಗಂಟೆ ಗೈಸ್ ನಮ್ಮ ಮಾವ ನಮ್ಮ ಜ್ಞಾನದೇವರ ತಾತ ನಮ್ಮ ಜ್ಞಾನವಿ ನಮ್ಮ ಅಕ್ಕ ಎಲ್ಲರೂ ಬಂದವ್ರೆ ಸಡನ್ ಆಗಿ ಸಿಕ್ಕಿದ್ರು. ಈಗ ಎಲ್ಗೋಯ್ತಾ ಮಾಮ್ ಸತ್ಯ ಐತಿ ಕಾರತ್ಯ
ಕಾರ್ ಅಲ್ಲೇ ಅದ ನಮ್ದು ಎಲ್ಲಿದ್ದು ಆ ಕಡೆ ಹಾಕಿ ಊಟ ಮಾಡಕ್ ಬಂದ್ರೆ ಊಟ ಮಾಡಿ ನಾವು ಮನೇನ್ ಮಾಡ್ಕೊಂಡ್ ಬಂದು ಏನ್ ನೆನ್ ಬಂದಿತ್ತು ಮೈಸೂರ್ಗ ಎಲ್ಲ ಬರಿಲ್ಲ ಅದೇ ಅಲ್ಲಿ ಸೈಡ್ ಹಾಕ್ಲ ಜನ ಇದ್ ಮಾಡ್ತಾರ ಬಾಮ ಬಾಮ ಅಕ್ಕ ವೇರ್ ಇಸ್ ಜ್ಞಾನವಿ ಇವನ ಹೆಸರು ರಾಘವ್ ಅಂತ ಅಯ್ಯೋ ಚಿನ್ನ ಊಟ ಇಲ್ಲ ಆಯ್ತು ಇವನ್ ಫೇಸ್ ನ ಆಮೇಲೆ ರಿವೀಲ್ ಮಾಡ್ತೀನಿ ರಾಘವ ಚಿನ್ನು ಮಗಳೇ ಬಾ ಮಾಲ್ಗೆ ಹೋಗಮ್ಮ ಮಾಲ್ಗೆ ಹೋಗಮ್ಮ ಮೈಸೂರಿಗೆ ಚಿನ್ನು ಬೇಟ ನಾವ್ ಇವಾಗ ಬಂದಿದ್ದು ಸೀರೆ ತಗೊಳಕ್ಕೆ ಮತ್ತೆ ಚಿನ್ನ ಮಾಡ್ಸೋಕೆ ಅಂತ ಅಂದ್ಬಿಟ್ಟು ಚಿನ್ನು ಬೇಟ ಓನಮ್ಮ ಅಯ್ಯೋ ಭಯ ಪಡ್ತದ ನೀನ್ ನೋಡ್ಬಿಟ್ಟಲ್ಲಿ ಇನ್ನೇನ್ ಸಮಾಚಾರ ಎಲ್ಲಿ ಹೋಗ್ತಿದ್ದೀರಿ ಈಗ ನೀವ್ ಓಡಿಸ್ಕೊಂಡ್ಯಾ ಅಕ್ಕ ಕಾರು ಏನ್ ಮಂಗಳ ಸಮಾಚಾರ ದಬಿ ನಮ್ ಕಾರ್ ಸನ್ರೂಫ್ ಓಪನ್ ಮಾಡ್ಕೊಡ್ತೀವ ಸನ್ರೂಫ್ ಅಯ್ಯೋ ಭಯ ಪಡಿಸ್ತೀರಿ ಹೆಣ್ಣ ನೋಡೇ ಭಯ ಪಡ್ತಾನ ನೀವನ್ನ ಊಟ ಬಂದ್ರಿ ಊಟ ಆಟ್ಕೋ ಕ್ಯಾರಿಯರ್ ಏನವಾಗ ಏನಂಗ ನಮ್ಮ ಊರಿಗೆ ಬಂದಿಲ್ಲ ನೀನು ನಾಳೆ ಬತ್ತಿ ಊರಿಗೆ ಒಂದು ಪಪ್ಪಿ ಕೊಟ್ಬಿಡ ಇದು ಚಿಕ್ಕಪ್ಪಂಗೆ ಸುಮಾರು ದಿವಸ ಆಗಲ್ಲ ಸಿಕ್ಕಿ ಎಷ್ಟು ನಮ್ಮ ಚಿನ್ನು ಮಗಳು ಇದು ನೋಡು ಖುಷಿ ಆಯ್ತು ಮಗಳೇ ನೀನ ನಮಸ್ತೆ ಅವ್ರ ರಿಬ್ಬನ್ ಕಿತ್ಕೊಬಿಟ್ಟು ಅಳ್ತಾ ಅಳು ಮುದಾವಿ ಜ್ವರ ಮೈಸೂರಾಗ್ಲಿ ಬೆಂಗಳೂರಾಗ್ಲಿ ಅಳ್ಸೋದೆ ಮೈಸೂರಾಗ್ಲಿ ಅಷ್ಟೇ ಮನೆ ಆದ್ರೂ ಅಷ್ಟೇ ಚಿಕ್ಕಪ್ಪತಿ ಹಿಂಸೆ ನೀನ್ ಬಟ್ಟೆ ತಕೊಂಡಿಲ್ವಾ ಅಯ್ಯೋ ತಕತೊಳಕಣವ ಈಗ ಅವಳು ತೆಗೆಕ್ ಹೋಯ್ತಾ ಇರೋದು ಈಗ ಅವಳದೇ ಇವನ್ಗೆ ಏ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು ಊರಿಗೆ ಬರ್ತಾರಲ್ಲ ನಿಮ್ಮ ಮಾವ ತಕೊಡ್ತಾ ಇರೋದು ಇವತ್ತು ಪೇಮೆಂಟ್ ಓಹೋ ಹೆಸರು ಕಟ್ತದೆ ಇನ್ನು ಎಷ್ಟು ತಿಂಗಳಕ್ಕ ಬರೋದು ನಮ್ಮೂರಿಗೆ ಇನ್ನು 20 ದಿನ ಇನ್ನು 20 ದಿವಸಕ್ಕೆ ಎಂಟ್ರಿ 20 ದಿವಸ 3 ಜನ ಎಂಟ್ರಿಗೆ ನಮ್ಮ ಮನೆಗೆ ಧೂಳ್ ಬೇಕಿದ್ರೆ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಪೇಮೆಂಟ್ ಮಾಡಿ ನೋಡಿ ಮತ್ತೆ ಗೈಸ್ ಇವರು ನಮ್ಮ ಅತ್ತಿಗೆ ಮುಂಚೆ ಎಲ್ಲ ನಾನು ಹಳೆ ವ್ಲಾಗ್ಸ್ ಎಲ್ಲ ನೋಡಿರೋರಿಗೆ ಗೊತ್ತಾಗಿರ್ತದೆ ಬಟ್ ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಾಗಿರಲ್ಲ ಅವ್ರಿಗೆ ಈ ಕ್ಲಾರಿಟಿ ಕೊಡ್ತಾ ಇರೋದು ಇವರು ನಮ್ಮ ದೊಡ್ಡಪ್ಪ ಇಲ್ವಾ ನಮ್ಮ ದರ್ಶನ್ಗೆ ರೋಡಿ ನಮ್ಮ ರಘೋಣ ಅವರಲ್ಲ ಅವರ ಮಿಸ್ಸಸ್ಸು ಅವ್ರ ಹೆಂಡತಿ ಜ್ಞಾನವಿ ಅವರಲ್ಲ ಜ್ಞಾನವಿ ಅವರ ತಾಯಿ ಈ 9 ತಿಂಗಳೇನೋ ಆಗಿತ್ತು ಅವರು ಅವ್ರ ತವ್ರ ಮನೆಗೆ ಹೋಗಿ ರಾಘವ್ ಅಂತ ಪಾಪ ಹೆಸರು ಹೇಳಿದ್ನಲ್ಲ ಪಾಪ ಹೋಗಿದ್ದಕ್ಕೆ 9 ತಿಂಗಳು ಅಲ್ಲಿದ್ದು ಇನ್ನೊಂದು 20 ದಿವಸ ಅಷ್ಟೇ ಬರ್ತಾರೆ ನಮ್ಮ ಮನೆಗೆ ನಮ್ಮ ಜ್ಞಾನವಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೆ ಅವಳು ಬತ್ತವಳೆ ಖುಷಿ ಆಯಿತು ನನ್ನ ಕಡೆಯಿಂದ ಗಿಫ್ಟು ನಿಮಗೆ ಬಿಡಿ ಇಸ್ಕೊಳ್ಬೇಡ ಎಗರಾಡ್ತಾರೆ ದುಡ್ಡು ಮಾಡಿ ತಂದಿಲ್ಲ ನೀವು ನೀವು ಇತ್ತಿರು ಎಷ್ಟು ಹೇಳ್ತಿದ್ದೆ ತೋರಿಸು ದುಡ್ಡು ಕೊಟ್ಟ ನೀರಾಯ್ತು ಗೈಸ್ ನಮ್ಮ ಅಕ್ಕವ್ರು ಸಿಕ್ಕಿದ್ರು ಅವರು ಇವಾಗ ಬಟ್ಟೆ ಶಾಪಿಂಗ್ ಏನೋ ಮಾಡಕ್ಕೆ ಹೋಯ್ತವ್ರಂತೆ ಜ್ಞಾನವಿ ತಮ್ಮಂಗೆ ಎಲ್ಲರಿಗೂ ನಾವು ಇವಾಗ ಬನ್ನಿ ಗೈಸ್ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ನಾಳೆ ವ್ಲಾಗಲ್ಲಿ ಚಿನ್ನ ಕೊಡ್ಸೋದೇ ಇರುತ್ತೆ ಚಿನ್ನ ಕೊಡಿಸ್ತಾ ಇರೋದು ನಮ್ಮ ಅಮ್ಮಂಗ ನಿಸರ್ಗ ಅವರ ಚಿನ್ನ ತಗೋತಾ ಇರೋದು ನಿಸರ್ಗ ಅವರ ಯಾರು ಅನ್ನೋದು ನಾಳೆ ವ್ಲಾಗಲ್ಲಿ ಬರ್ತದೆ ನಿಮಗೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ ನಾಳೆ ವ್ಲಾಗು ಒಂಥರ ಚೆನ್ನಾಗಿರ್ತದೆ ಅನ್ಕೊಳ್ರಿ ನಿಸರ್ಗ ಅವ್ರೂ ನಮ್ಮ ಅಮ್ಮನೂ 2ನೇ ಸತಿ ಮೀಟ್ ಆಗಿದ್ದು ಬಟ್ ಮೊದಲನೇ ಸತಿ ಅವ್ರು ನಮ್ಮ ಮನೆಗೆ ಬಂದಿದ್ದಾಗ ಮೀಟ್ ಆಗಿದ್ದು 2ನೇ ಸತಿ ಮೀಟ್ ಆಗಿದ್ದು ಚೆನ್ನಾಗೈತೆ ಅನ್ಕೊಳ್ರಿ ಒಳ್ಳೆ ಫನ್ನು ಮೂಮೆಂಟ್ಸ್ ಎಲ್ಲ ಅದೇ ನಾಳೆ ವ್ಲಾಗಲ್ಲಿ ಬರ್ತಿದೆ ಲವ್ ಜಾಸ್ತಿ